ಅಂತೀನಿ ಗೈಸ್. ಅದು ನೋಡಿದ್ದೆ ನಾವು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ತಿನ್ನೋಕ್ಕಾಗಲ್ಲ. ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳಿ. ಚೆನ್ನಾಗಿದೆ ಬಿರಿಯಾನಿ. ನೀನು ತಿನ್ನು. ಟ್ಯೂಷನ್ ಎಲ್ಲ ಆಯ್ತು, ಹೋಗ್ತಾ ಇದ್ದಾಳೆ. ಗಾಡಿ ಬಂದಿದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮಗೆ ಬೆಳಗ್ಗೆನೇ ಮೇಕಪ್ ಇತ್ತು. ಸೊ ಇದು ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಹತ್ತತ್ರ ಇತ್ತು. ಸೊ ನಾವು ರೆಡಿಯಾಗಿ ಬೆಳಗ್ಗೆನೇ ಬಿಟ್ವಿ ಮನೇನ. ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ 1 hour 45 minutes ತೋರಿಸ್ತಾ ಇತ್ತು. ಅವರು ಕರ್ಕೊಂಡು ಹೋದ್ರು, 2 hour ಕರ್ಕೊಂಡು ಹೋದ್ರು. ಆಟೋ ಅಣ್ಣ ಏನಿದ್ರು ತುಂಬ ಸ್ಲೋ ಆಗಿ ಓಡಿಸಿದ್ರು. ಎಷ್ಟು ಸ್ಲೋಗ್ ಅಂತಂದರೆ ಅಷ್ಟು ಸ್ಲೋ ಆಗಿ ಓಡಿಸಿದ್ರು. ಬಟ್ ಅವ್ರ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ಕೊಂಡು ಓಡಿಸ್ತಾಯಿದ್ರು. ಬಟ್ ಇಟ್ಸ್ ಓಕೆ. ನಾವು ಫೈನಲಿ ರೀಚ್ ಆದ್ವಿ ಲೊಕೇಶನ್ಗೆ. ಆಮೇಲೆ ಮೇಕಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ನಿಮ್ಗೇನಾದರೂ ಮೇಕಪ್ ಕ್ವೈರೀಸ್ ಬೇಕಂತಂದರೆ ಸೊ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಆ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ವಾಟ್ಸಪ್ನಲ್ಲಿ. ಸೊ ನಾವು ರಿಪ್ಲೈ ಮಾಡಿ ನಿಮಗೆ ಏನು ಥರ ಕ್ವೈರೀಸ್ ಬೇಕು ಅದನ್ನ ನಾವು ಮಾಡಿಕೊಡ್ತೀವಿ. ನಾವು ಬಂದುಬಿಟ್ಟು ಆಲ್ ಓವರ್ ಬ್ಯಾಂಗ್ಳೂರ್ ಅವೈಲಬಲ್ ಇರ್ತೀವಿ. ಸೊ ನೀವು ಎಲ್ಲಿ ಹೇಳ್ತಿರೋ ಲೊಕೇಶನ್ ಅಲ್ಲಿ ಬಂದು ನಿಮಗೆ ಯಾವ ಥರ ಬೇಕೋ ಆ ಥರ ಮೇಕಪ್ನ ಮಾಡಿಕೊಡ್ತೀವಿ. ಇವ್ರದ್ದಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇವ್ರದ್ದು ಆಲ್ರೆಡಿ ನೋಡಿರ್ತೀರ. ನಾವು ಪ್ರೀವಿಯಸ್ ವ್ಲಾಗಲ್ಲಿ ಇವ್ರ ಮದುವೆಗಂತ ಹೋಗಿದ್ವಿ ಮೇಕಪ್ ಮಾಡೋಕ್ಕೆ. ಸೊ ಇದು ಬಂದುಬಿಟ್ಟು ಬೀಗ್ರ ಊಟ, ಓಕೆನಾ. ಇದಕ್ಕೂ ಕೂಡ ಅವ್ರು ಮೇಕಪ್ಗಂತ ಹೇಳಿದರು. ಅವ್ರ ಸ್ಯಾರಿ, ಮೇಕಪ್, ಹೇರ್ ಎಲ್ಲ ಸಖತ್ತಾಗಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಲುಕ್ಕು. ಸೊ ನಿಮ್ಗೇನಾದರೂ ಇದೇ ಥರ ಬ್ಯೂಟಿಫುಲ್ಲಾಗಿ ನಿಮ್ಮ ಸ್ಪೆಷಲ್ ಒಕೇಶನ್ಗೆ ರೆಡಿ ಆಗಬೇಕಂತಿದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾವು ಮಾಡಿ ನಿಮಗೆ ಕೊಡ್ತೀವಿ. ಆ್ಯಂಡ್ ಆಲ್ಸೋ ಈ ಲುಕ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ನನಗೂ ಕೂಡ ಖುಷಿ ಆಗುತ್ತೆ. ಈ ಹೇರ್ ಸ್ಟೈಲ್ ನಿಮ್ಗೇನಾದರೂ ಕಲ್ತ್ಕೋಬೇಕಂತ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಾನು ಇದರದ್ದು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಕ್ಚುಲಿ ನನ್ನ ಹತ್ರ ಹೇರ್ ಡಮ್ಮಿ ಇದೆ, ಅದರಲ್ಲಿ ಮಾಡೋಣ ಅಂತ. ಅದು ಎಲ್ಲಿಟ್ಬಿಟ್ಟಿದ್ದೀನಿ ಸಿಗ್ತಾ ಇಲ್ಲ ನನಗೆ. ಅವರು ಸ್ವೀಟ್ ಕೊಟ್ಟರು, ಅರ್ಶಿನ ಕುಂಕುಮ ಕೊಟ್ಟರು. ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ನಮ್ಮ ಮಮ್ಮಿ ಬಿರಿಯಾನಿ ಮಾಡಿರ್ತಾರಂತೆ ಅಂತೆ. ಹಿಂಗೆ ಅಂತೀನಿ ಗೈಸ್. ಅದು ನೋಡಿದ್ದೆ ನಾವು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ತಿನ್ನೋಕ್ಕಾಗಲ್ಲ. ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಒಂದು 5-6 ನಿಮಿಷ ಆಯ್ತು ಅಷ್ಟೇ ಮನೆಗೆ ಬಂದು. ಸೊ ಮಮ್ಮಿ ಈಸ್ ಮೇಕಿಂಗ್ ಬಿರಿಯಾನಿ ಫಾರ್ ಅಸ್. ಬಿರಿಯಾನಿ ಏನು ಬಿರಿಯಾನಿ ಇದು? ಮಟನ್ ಬಿರಿಯಾನಿ. ಸೊ ಇಟ್ಸ್ ಮೈ ಫೇವ್ರೆಟ್. ಅದರಲ್ಲಿ ಮಟನ್ ಪೀಸ್ ಏನು ಇಷ್ಟ ಆಗಲ್ಲ. ಬಿರಿಯಾನಿಯಲ್ಲಿ ಮಟನ್ ಪೀಸ್ ಇಷ್ಟ ಆಗಲ್ಲ. ಗ್ರೇವಿ ಇರುತ್ತಲ್ಲ, ಮಟನ್ ಸಾರಾಗಲಿ ಚಾಪ್ಸ್ ಆಗಲಿ ಅದರಲ್ಲಿ ಹಾಕೊಂತಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಕಬಾಬ್ ಮಾಡ್ತಿದ್ದಾರೆ. ಸೊ ಇವತ್ತು ಸಂಡೇಲಿ ನಮ್ಮ ಮನೆಯಲ್ಲಿ ಇಷ್ಟು ಸ್ಪೆಷಲ್ಲು. ಸೊ ಅಲ್ಲಿ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ಟೀ ಅರ್ಥ ಆಯ್ತಾ? ಹಂಗೆ ಆಮೇಲೆ ಇನ್ನೇನು ಸಮಾಚಾರ? ಜೋಳಿಗೆ ಫಸ್ಟ್ ಕಿತ್ತಾಕ್ಬೇಕು ಅದನ್ನ. ಅದು ಮಿಕ್ಕಿ ವೇಸ್ಟ್. ಅದು ಏನ್ ಇನ್ನ ನಿನ್ ಜೋಳಿಗೆ ಮಗ ಬೇಬಿನ ನೀನು? ಕಿತ್ತಾಕ್ತೀನಿ ಅದನ್ನ. ನಿಮ್ಮ ಪಪ್ಪ ಜೋಳಿಗೆನಾ ಒಂದ್ಸರಿ ಆಯ್ತು ನಾವು ಬಿಚ್ಚಾಕ್ತಿರ್ತೀವಿ. ಅವಾಗ ಹಿಂಗ ಅದೇನ ತೊಟ್ಲು ಕೊಟ್ಟಾರ ನೋಡು, ಮಿಷಿನ್ ತೊಟ್ಲು. ಅದ್ರ ಬೀಳ್ಜ ಹೆಂಗ್ ಮಲ್ತಾಳೆ? ಇನ್ನೇನ್
ನೋಡ್ದೆ ನೋಡಮ್ಮ ಮಗು ಪಾಪ ತೋರಿಸ್ತೈತೆ. ಇದು ನಾನು ಮೀಶೋಯಿಂದ ತರಿಸಿದ್ದು. ಇಫ್ ಇಂಟ್ರೆಸ್ಟೆಡ್ ನಿಮ್ಗೆ ಏನಾದರೂ ತೊಗೊಬೇಕಂತಂದರೆ ಸೊ ಲಿಂಕ್ ಕೊಟ್ಟಿರ್ತೀನಿ, ಯು ಕ್ಯಾನ್ ಬೈ ದೇರ್. ಇದೆಷ್ಟಮ್ಮ ಕೊಟ್ಟಿದ್ದು? 80 ರೂಪಾಯಿ, 90 ರುಪೀಸ್ ಗೈಸ್. ಸಕ್ಕತ್ತಾಗಿದೆ. ಏನಾದರೂ ಇದನ್ನ ತೊಗೊಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಗೈಸ್, ಹೋಗಿ ಬೈ ಮಾಡಿ. ಹೇಳೇ ಇವಾಗ ಏನೋ ಹೇಳ್ತಾ ಇದ್ದಲ್ಲ. ಅಲ್ಲ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತ. ಬಿಟ್ಬಿಡು, ನಾನು ಸರಿ ಇಲ್ಲ, ಬಿಟ್ಬಿಡು. ಏನ್ ಮಾಡ್ತೀಯ ಬಿಟ್ಟಿಲ್ಲ ಅಂದ್ರೆ? ಹೋಗು ಬೈ ಚೆನ್ನಾಗಿದೆ. ಯಾರು ಫೋನ್ ಮಾಡ್ತಾ ಇರೋದು? ಪೊಲೀಸ್ ಫೋನ್ ಮಾಡ್ತೀಯಾ? ಏನೇ ಮಾಡಿದ್ದೀನಿ? ಡಿಶುಮ್ ಮಾಡಿ ಅಂತ ಸಾಕಿತ್ತಿದೆ ನೆನೆ ಬೆಲೆ. ನೋಡ್ದ ಆಂಟಿ ಏನ್ ನಾಟ್ಕಾಡ್ತಾಳೆ. ನನ್ ತಂಗಿ ನಂಗೆ ಹೇಳ್ತೀಯಾ? ಸೊ ಎಸ್ ಗೈಸ್, ಸಕ್ಕತ್ತಾಗಿದೆ ಕ್ವಾಲಿಟಿ. ಹಾಕೊಂಡು ನಿಮ್ಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳಿ. ಇಲ್ಲಿ ಮಸ್ತ್ ಬಜ್ಜಿ, ಬಿರಿಯಾನಿ. ವಾವ್, ಯಮ್ಮಿ ಬಿರಿಯಾನಿ ಕಬಾಬ್ ಇಸ್ ರೆಡಿ. ಸೊ ಚೆನ್ನಾಗಿದೆ ಬಿರಿಯಾನಿ. ನೀ ತಿನ್ನು ತಿನ್ನು. ಸುಮ್ಮನೆ ನನ್ನ ತಟ್ಟೆನೆಲ್ಲ ಗಲೀಜ್ ಮಾಡ್ಬೇಡ, ನಂಗೆ ಇಷ್ಟ ಆಗಲ್ಲ. ಮುನ್ನೋ ಹೋಗ್ಬಿಡ ಸೈಡು. ಹಾಕೊಂಡಿದ್ದೀನಿ. ಸೊ ನೋಡಿ ಗೈಸ್, ಹಾಲೆಲ್ಲ ಹಿಂಗೆ ಇಟ್ಬಿಟ್ಟು ಹೋಗ್ಬಿಡ್ತಾರ. ಏನೈತೆ ಏನಾದ್ರೂ ತಿನ್ಬೇಕು. ಸೊ ಇಲ್ಲಿ ಕಬಾಬ್ ಇದೆ, ಸಾಫ್ ಕಬಾಬ್. ಇವಾಗ ಟೈಮ್ ಬಂದು ಒಂದು 7:30 ಆಗಿದೆ. ನಾಯ್ಸ್ ಪೊಲ್ಯೂಷನ್ ಗೈಸ್ ನಮ್ಮ ಮನೆ ಹತ್ರ. ಸೊ ಗೈಸ್, ಬೆಳಗ್ಗೆ ಮೇಕಪ್ ಎಲ್ಲ ಮುಗಿಸ್ಕೊಂಬಂದು ಚೆನ್ನಾಗಿ ರೆಸ್ಟ್ ಮಾಡಿ, ಲೊಕೇಶನ್ ತುಂಬಾ ದೂರ ಇತ್ತು ನಮ್ಮ ಮನೆಯಿಂದ ಅಲ್ಲಿಗೆ. ಆಲ್ಮೋಸ್ಟ್ ಆಲ್ 1.5 hour ಇತ್ತು. 1.5 hour 2 hours ಅನ್ಕೊಳ್ಳಿ. ಟ್ರಾಫಿಕ್ ಎಲ್ಲ ಇತ್ತು. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇತ್ತು. ಸೊ ಅಲ್ಲಿ ಹೋಗಿ ಬರೋಷ್ಟರಲ್ಲಿ ಫುಲ್ ಟೈರ್ಡ್ ಆಗ್ಬಿಡ್ತು. ಆ್ಯಂಡ್ ಇವಾಗ ಆಯಿಲ್ ಹಚ್ಕೊಳ್ತಾ ಇದ್ದೀನಿ. ಈ ಆಯಿಲ್ ಬಂದ್ಬಿಟ್ಟು ನಿರ್ಮಲ್ದು. ಇದು ಲೇಬಲ್ ಏನಿದೆ ಅದು ಕಿತ್ತೋಗ್ಬಿಟ್ಟಿದೆ. ಸೊ ಯಾ, ನೆಕ್ಸ್ಟ್ ಒಂದು ಹೊಸದು ಬುಕ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ. ಸೊ ಆಜಿಯೋದಲ್ಲ, ಅಮೆಝಾನಲ್ಲಿ ಏನಾದರೂ ಲಿಂಕ್ ಸಿಕ್ತಂತಂದರೆ ಹಾಕಿರ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಈ ಎಣ್ಣೆನ ಟ್ರೈ ಮಾಡ್ಬೇಕಂತಂದರೆ ಟ್ರೈ ಮಾಡಿ. ಸ್ಮೆಲ್ ಸೋ ಗುಡ್ ಗೊತ್ತಾ. ಒಂಥರ ಸ್ಪೆಷಲ್ ಏನಿಲ್ಲ ಅದರಲ್ಲಿ. ಕೋಕೋನಟ್ ಆಯಿಲ್ ಹೇಗಿರುತ್ತೋ ಅದೇ ಥರನೇ ಇದೆ. ಸೊ ನಮ್ಮ ಮನೇಲಿ ಇವತ್ತು ಫುಲ್ ನಾಯ್ಸ್ ಪೊಲ್ಯೂಷನ್ ಗೈಸ್. ನಾನು ಅನುಬಂಧ ಅವಾರ್ಡ್ಸ್ ನೋಡ್ತಾ ಇದ್ದೆ, ಬಟ್ ಹಾಗೆ ಹೇರ್ಗೆ ಆಯಿಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗಂತೂ ತುಂಬಾ ಇಂಪಾರ್ಟೆಂಟ್. ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಯಾಕೋ ಬೋರ್ ಆಗ್ತಾಯಿದೆ ಇವತ್ತು. ಡೇ ಫುಲ್ ಬೋರಿಂಗ್. ಅದಕ್ಕೋಸ್ಕರ ಶುಕಿ ಎಲ್ಲರೂ ದೇವಸ್ಥಾನ ಹತ್ರ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಲ್ಲೇ ಹೋಗ್ಬಿಟ್ಟು ಬರೋಣ. ಲೆಟ್ಸ್ ಗೋ ದೇರ್. ಅಯ್ಯೋ ನಮ್ಮ ಗಾಯನ ಫ್ರೆಂಡ್ ಏನೋ ಹೇಳ್ತಾ ಇದ್ಲು, ಹೇಳಮ್ಮ. ನಮ್ಮ ಫ್ರೆಂಡ್ ಅಂತ ಇದ್ದಾರೆ ಸ್ಕೂಲಲ್ಲೆಲ್ಲ ತರದಿಂತ ನಮ್ಮ ಫ್ರೆಂಡ್ಸು
ಚೇತನ ಒಂದ್ಕಿತ ಎಲ್ಲೂ ಎರಡು ಸತಿ ಎಲ್ಲಾರು ಹೇಳ್ತಾರೆ. ಅಶ್ವಿ ಹೇಳ್ತಾರೆ, ಶಾವ್ಯ ಹೇಳ್ತಾರೆ, ಏನಂತ ಹೇಳ್ತಾರೆ? ಎಲ್ಲಾರು ಹೇಳ್ತಾರೆ ಬ್ಲಾಗ್ ಬಾರ ಅಂತ ಎಲ್ಲಾರು ಇಂಗ್ಲಿಷಾಗ ಹೇಳ್ತಾರೆ. ಮ್ಯಾಮ್ಗಳು ಅಷ್ಟೇ ಹೇಳ್ತಾರೆ. ನಿಮ್ ಮ್ಯಾಮ್ ಒಬ್ರು ಮಾತಾಡ್ಸ್ತಾರಲ್ಲ ಅವತ್ತು, LKG ಮ್ಯಾಮ್ ಮಾತಾಡ್ಸಿದ್ರು ಗೈಸ್. ನೀವು ನಿಮ್ ಬ್ಲಾಗ್ಸ್, ಹೌದಾ, ನಿಮ್ ಬ್ಲಾಗ್ಸ್ ಎಲ್ಲ ನೋಡ್ತೀನಿ ಅಂತ ಹೇಳಿದ್ರು. ಮೂಗೆಲ್ಲ ಮಾಡ್ಬಾರ್ದು, ಮಾತಾಡು. ಶಾವಣಿ ಮ್ಯಾಮ್ ಹೇಳ್ತಾರೆ, ಎಲ್ಲಾರು ಹೇಳ್ತಾರೆ. ನಿಂಗೆ ಏನ್ ಅನ್ಸ್ತೈತೆ ಅವಾಗ ಅವರೆಲ್ಲ ಹಂಗಂದಾಗ? ಏನೋ ಕೇಳ್ತಾರೆ ಬಿಡು, ಆ ಕಡೆ ಹಂಗ ಅನಿಸ್ತಾರೆ. ಡೈಲಿ ಕೇಳ್ಬೇಕಂತ ಹಂಗೆ ಅನಿಸ್ತಾರೆ. ಖುಷಿ ಆಗ್ತೈತ, ಒಂಥರ ಬೇಜಾರಾಗ್ತೈತ? ಖುಷಿ ಆಗ್ತದೆ. ಗುಡ್ ಗರ್ಲ್. ಸರಿ ಗೈಸ್, ಇವಾಗ ಅವಳು ಅವರು ಮನೆ ಹತ್ರ ಹೋಗ್ಬೇಕಂತೆ, ಅದಕ್ಕೋಸ್ಕರ ಗಾಯನ ಜಾಸ್ತಿ ಬ್ಲಾಗ್ಸ್ ಅಲ್ಲಿ ಬರ್ತಾ ಇಲ್ಲ. ಸೊ ನಾವ್ ಇಲ್ಲಿರೋದ್ರಿಂದ ಅವಳು ಅಲ್ಲಿರೋದ್ರಿಂದ ಬ್ಲಾಗ್ಸ್ ಕಂಟಿನ್ಯೂಸ್ ಆಗಿ ತೋರ್ಸಕ್ ಆಗಲ್ಲ ಅವಳನ್ನ. ಅವಳು ಬಂದವಾಗ ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಂಡು ಹಾಕ್ತೀನಿ. ಏನಂತೆ ಗಾಯನ? ಡನ್ ತೋರ್ಸು. ಡನ್ ಗಾಯ್ಸ್. Done guys. Thank you for your love and support. Okay. Bye. ಟ್ಯೂಷನ್ ಎಲ್ಲ ಆಯ್ತು, ಹೋಗ್ತಾ ಇದ್ದಾಳೆ. ಗಾಡಿ ಬಂದಿದೆ. ಇದೊಂದು ಸೊ ಇದನ್ನು ನಾನು ತೊಗೊಂಡಿದ್ದು ಮೀಶೋದಲ್ಲಿ. ಇಫ್ ಇಂಟ್ರೆಸ್ಟೆಡ್ ನೀವು ಕೂಡ ಬೈ ಮಾಡ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು, ಚೆನ್ನಾಗಿತ್ತು. ನನಗೊಂದು ಸಾರಿ ಅನಿಸ್ತು ಏನು ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅಂತ ಹೇಳಿ. ಸೊ ಇದನ್ನೆಲ್ಲರೂ ಹಾಕ್ಕೊಳ್ತಾರೆ, ಬಟ್ ಡಿಫ್ರೆಂಟಾಗಿ ಹಾಕ್ಕೊತಾರೆ. ಇದು ಬಂದ್ಬಿಟ್ಟು ನಾನು ಇಷ್ಟಪಟ್ಟು ತೊಗೊಂಡಿದ್ದು. ಟು ಸ್ಲೀಪ್. ಊಟ ಎಲ್ಲ ಮುಗೀತು. ಓ ಮೈ ಗಾಡ್, ಹೆಂಗ್ ಗೈಸ್ ಹಿಂಗ್ ವಿಡಿಯೋ ಮಾಡೋದು? ಲಿಪ್ಸ್ಟಿಕ್ ರೆಗ್ಯುಲರ್ ಆಗಿ ಯೂಸ್ ಮಾಡಿ, ಒಂದು ನಿಮಿಷ ಈ ಕೈಯಲ್ಲಿ ಇಟ್ಕೊತೀನಿ. ಲಿಪ್ಸ್ಟಿಕ್ಸ್ ಎಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡಿ ನನ್ನ ಲಿಪ್ಸ್ ಎಲ್ಲ ತಿರ್ಗಾ ಪಿಗ್ಮೆಂಟೆಡ್ ಲಿಪ್ ಆಗ್ತಾ ಇದೆ. ಆದಷ್ಟು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗೈಸ್, ಬಟ್ ನಾಟ್ ಏಬಲ್ ಟು ಡೂ ಇಟ್. ಸೊ ತಲೆಗೆ ಎಣ್ಣೆ ಎಲ್ಲ ಹಚ್ಚಿ ಇವಾಗ ಹೋಗಿ ರೆಸ್ಟ್ ಮಾಡಬೇಕು. ಸೊ ಯಾ ಗೈಸ್, ಇವತ್ತಿನ ಡೇ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ವಾಚ್ ಮಾಡಿ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಗುಡ್ ನೈಟ್.